ಚುನಾವಣೋತ್ತರ ಸಮೀಕ್ಷೆಗಳಿಗೆ ಸೋಲಾಗುತ್ತೆ. ರಾಜ್ಯದಲ್ಲಿ ನಾವು ಕನಿಷ್ಠ 16 ಸ್ಥಾನಗಳನ್ನು ಗೆಲ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಸುಳ್ಳಾಗುತ್ತೆ. ಕರ್ನಾಟಕ ಎಕ್ಸಿಟ್ ಪೋಲ್ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. ಈಗ ಬಂದಿರುವ ಎಕ್ಸಿಟ್ ಪೋಲ್ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು 15ರಿಂದ 20 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಮಾತನಾಡಿದ್ದಾರೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಕನಿಷ್ಠ 3 ಗರಿಷ್ಠ 8 ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ನಮಗೆ ವಿಶ್ವಾಸ ಇದೆ, 15ರಿಂದ 20 ಕ್ಷೇತ್ರಗಳನ್ನು ಗೆಲ್ತೀವಿ. ಈಗ ಬಂದಿರುವ ಎಕ್ಸಿಟ್ ಪೋಲ್ ಅದು ಮೋದಿಯವರ ಮಾಧ್ಯಮ ಸಮೀಕ್ಷೆ ಅಂತ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳಿದ ರೀತಿಯಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ರು. ಇದು ಬೋಗಸ್, ಇದು ಮೋದಿ ಮೀಡಿಯಾ ಪೋಲ್ ಅಂತೆಲ್ಲ ಹೇಳಿದ್ರಲ್ಲ, ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಪುನರುಚ್ಚರಿಸಿದ್ದಾರೆ. ಇದು ಮೋದಿಯವರ ಮಾಧ್ಯಮ ಸಮೀಕ್ಷೆ ಅಂತನ್ಬಿಟ್ಟು. ರಾಜ್ಯದಲ್ಲಿ ಈಗ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನ ಅಂತಕ್ಕಂಥದ್ದು ಎಲ್ಲವೂ ಕೂಡ ಬಂದುಬಿಟ್ಟಿದೆ ಎಕ್ಸಿಟ್ ಪೋಲ್ನಲ್ಲಿ. ಅದರ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮಿನಿಮಮ್ 3 ಕೊಟ್ಟಿರ್ತಕ್ಕಂಥದ್ದು ಇದೆ, ಮ್ಯಾಕ್ಸಿಮಮ್ 8 ಕೊಟ್ಟಿರ್ತಕ್ಕಂಥದ್ದು ಇದೆ. ಎಕ್ಸಿಟ್ ಪೋಲ್ ಇದೆಯಲ್ಲ, ಅದನ್ನು ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ರಿಯಾಕ್ಟ್ ಮಾಡಿದ್ದಾರೆ. ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾವು ಕನಿಷ್ಠ 15ರಿಂದ 20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ತಳ್ಳಾಕ್ತೀವಿ. ನಾವು ಎಕ್ಸಿಟ್ ಪೋಲ್ ಇದೆಯಲ್ಲ, ಅದನ್ನು ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ರಿಯಾಕ್ಟ್ ಮಾಡಿದ್ದಾರೆ. ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾವು ಕನಿಷ್ಠ 15ರಿಂದ 20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ತಳ್ಳಾಕ್ತೀವಿ. ಸಾಮಾನ್ಯವಾಗಿ ಯಾವುದೇ ಪಕ್ಷದವರಿಗೆ ಎಕ್ಸಿಟ್ ಪೋಲ್ನಲ್ಲಿ ಹಿನ್ನಡೆಯಾಗುತ್ತೆ ಎಂದಾಗ ಇದೇ ರೀತಿಯಾದಂತಹ ಮಾತಾಡ್ತಾರೆ. ಬಟ್ ಅವರ ಕಾನ್ಫಿಡೆನ್ಸನ್ನು ನಾವು ಪ್ರಶ್ನೆ ಮಾಡೋದಕ್ಕೂ ಆಗಲ್ಲ. ಅವರ ವಿಶ್ವಾಸ, ಅವ್ರಿಗಿರ್ತಕ್ಕಂಥ ರಿಪೋರ್ಟು, ಅವರ ಇಂಟೆಲಿಜೆನ್ಸು ಹೇಳೋ ಪ್ರಕಾರ ಕಾಂಗ್ರೆಸ್ನವರು ನಾವು 15ರಿಂದ 20 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ಅದಕ್ಕೆಲ್ಲ ಉತ್ತರ ನಾಳೆ ಸಿಗುತ್ತೆ. ಸಿದ್ದರಾಮಯ್ಯನವರಾಗ್ಬೋದು, ರಾಹುಲ್ ಗಾಂಧಿ ಅವರಾಗ್ಬೋದು, ಮಮತಾ ಬ್ಯಾನರ್ಜಿ ಅವರಾಗ್ಬೋದು, ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ವಿಶ್ವಾಸದಲ್ಲಿದ್ದಾರೆ.